ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳಲು ಚಿಂತಾಮಣಿಯಿಂದ ಬೈಕ್ನಲ್ಲಿ ತೆರಳಿದ ವಕೀಲೆ ರಚನಾ ಗೌಡ ಮತ್ತು ಮಗ ಸಂಕಲ್ಪ ಗೌಡ ರವರು ಪ್ರಯಾಗ್ರಾಜ್ ಭೇಟಿಯ ನಂತರ ನೆರೆಯ ದೇಶವಾದ ನೇಪಾಳಕ್ಕೆ ತೆರಳಿ ಅಲ್ಲಿಂದಲೇ ದೇವರ ದರ್ಶನ ಮಾಡಿಕೊಂಡು 1 ತಿಂಗಳ ನಂತರ ಚಿಂತಾಮಣಿಗೆ ವಾಪಸ್ಸಾದ ಅವರನ್ನು ಅವರ ಕುಟುಂಬಸ್ಥರು ಮತ್ತು ಸ್ನೇಹಿತರು ಇಂದು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದರದೇ ಆರ್ತಿ ತೆಗೆದು ಮನೆಯೊಳಗೆ ಸಹ ಬರಮಾಡಿಕೊಂಡರು. ಚಿಂತಾಮಣಿ ನಗರದ ವಕೀಲೆ ರಚನಾ ಗೌಡ ಮತ್ತು ಅವರ ಮಗ ಸಂಕಲ್ಪ ಗೌಡರು ಫೆಬ್ರವರಿ 3ರಂದು ಸೋಮವಾರ 2000 ಕಿಲೋಮೀಟರ್ ದೂರದ ಪ್ರಯಾಗ್ರಾಜ್ಗೆ ತಮ್ಮ ದ್ವಿಚಕ್ರ ವಾಹನಗಳ ಮೂಲಕ ಪ್ರಯಾಣ ಬೆಳೆಸಿದ್ದರು. ಅವರ ನಿವಾಸದಿಂದ ಹೊರಟ ಅವರನ್ನು ರಚನಾ ಪತಿ ಈಶ್ವರ್ ಗೌಡ ಮತ್ತು ಸ್ನೇಹಿತರು ವಾಹನಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಯಾಣಕ್ಕೆ ಶುಭ ಕೋರಿ ಬೀಳ್ಕೊಟ್ಟಿದ್ದರು. ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಪ್ರಯಾಣ ಬೆಳೆಸಿದ ತಾಯಿ ಮತ್ತು ಮಗ ನಂತರ ಅಲ್ಲಿಂದ ನೆರೆಯ ದೇಶವಾದ ನೇಪಾಳಕ್ಕೆ ತೆರಳಿದ ಅವರು ಇಂದು ಚಿಂತಾಮಣಿಗೆ ಆಗಮಿಸಿದರು. ಚಿಂತಾಮಣಿಗೆ ಆಗಮಿಸಿದ ಅವರನ್ನು ನಗರದ ಬಾಗೇಪಲ್ಲಿ ವೃತ್ತದಲ್ಲಿ ಅದ್ದೂರಿಯಾಗಿ ಪಟಾಕಿ ಸಿಡಿಸಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ರಚನಾ ಗೌಡರು ಕುಂಭಮೇಳಕ್ಕೆ ತೆರಳಲು ವೆಚ್ಚ ಜಾಸ್ತಿ ಆಗುವುದರಿಂದ ಮತ್ತು ದೂರದ ಸ್ಥಳಗಳಲ್ಲಿ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ಬೈಕ್ಗಳಲ್ಲಿ ಹೋಗಲು ಸಂಕಲ್ಪ ಮಾಡಿ